So the fourth one is transitive. Transitively, you have three variables, that is A, B, and C. Example is 1, 2, 3, 4. ಇದಕ್ಕೆ ರಿಲೇಷನ್ ಏನು ಕೊಡ್ತಾರೆ ಅದೇ ಸೇಮ್ 1, 1, 1, 2 ಎಲ್ಲ ಪಾಸಿಬಲ್ ಬರೀಬೇಕು ನೀನು. 1, 3, ನೆಕ್ಸ್ಟ್ 2, 1, 2, 2, 2, 3, 3, 1, 3, 2, 3, 3, 4, 1, 4, 2, 4, 3, 1, 4, 1, 4. Ella should write like this. These many relations should have for this. Okay. So here transitive ಏನಂದರೆ A, B should belong to R. Next B, C should belong to R. Okay na? A, B and B, C. ಇವೆರಡನ್ನ ನೀನು ತೊಗೊಂಡ್ರೆ ಕಾಮನ್ನು ಏನು ಉಳಿಯುತ್ತೆ? A, C ತಾನೆ. ಎರಡು ಎಲಿಮಿನೇಟ್ ಮಾಡಬೇಕು. This should also belong to R. Then this is known as transitive. I'll explain. So take AB here. What will take AB? Take 1, 3. 1, 3 is your AB. Okay na? Again B, C ಅಂದರೆ ಇಲ್ಲೇನು ಬರಬೇಕು? 3ನೇ ಬರಬೇಕು ತಿರ್ಗಾ. Take 3, 2. Okay na? This is your A and B. This is your B and C. B ನೋಡು ಎರಡು ಸೇಮ್ ಇದೆ. ಸೊ ಇದೇನಾಗುತ್ತೆ ಇವಾಗ ಕ್ಯಾನ್ಸಲ್ ಮಾಡ್ತೀಯಾ? ಈಗ ಆನ್ಸರ್ ಏನು ಬರ್ತಿಲ್ಲಿ? 1, 2. 1, 2 ಇದೆಯಾ? ಇದೆ. ಸೊ ದಿಸ್ ಇಸ್ ಟ್ರಾನ್ಸಿಟಿವ್. ಓಕೆನಾ? ದ ಕಂಡೀಷನ್ ಇಸ್ ಅಗೇನ್ A, B should belong to R, semicolon, B, C should belong to R. Then A, C should also belong to R. Not should also, will belong to R. ಓಕೆನಾ? ಇದರ ನಿನಗೆ ಇಟ್ಸ್ ಇಸ್ ನೋನ್ as transitive. Transitive. Okay, it's just simple. So what we learned till now was, first is reflexive. ರಿಫ್ಲೆಕ್ಸಿವ್ ಏನಿರಬೇಕು? ಅದ್ರ ಎಲಿಮೆಂಟ್ ಹಂಗೆ ರಿಪೀಟ್ ಆಗಿರಬೇಕು. ಓಕೆನಾ? ಈ ಥರ ಇದ್ದರೆ ಆ್ಯಂಡ್ ಇದು ಮರಿಬಾರ್ದಿದ್ದು ಈ ಸಿಂಬಲ್ ಬಿಲಾಂಗ್ ಟು ಆರ್. ದಿಸ್ ಇಸ್ ನೋನ್ ಆಸ್ ರಿಫ್ಲೆಕ್ಸಿವ್. ಸೆಕೆಂಡ್ ಒನ್ ಇಸ್ ಸಿಮೆಟ್ರಿಕ್. ಸಿಮೆಟ್ರಿಕಲಿ A, B should belong to R and other opposite B, A should also belong to R. This is symmetric. Third one ಏನು? Anti-symmetric. ಇಲ್ಲಿ ಏನಾಗಬೇಕು? A, B will always belong to R, but B, A ಇರಲ್ಲ ಆರಲ್ಲಿ. ಓಕೆನಾ? ಇರಲ್ಲ. ನೋಡಿ, ಕ್ಯಾನ್ಸಲ್ ಮಾಡಿ, ಇರಲ್ಲ. ಯಾವಾಗ ಇರುತ್ತೆ? ಓನ್ಲಿ ವೆನ್ A is equal to B. ಇವೆರಡು ಈಕ್ವಲ್ ಆಗಿದೆ ಮಾತ್ರ ಇಟ್ ಇಸ್ ನಾಟ್ ಆ್ಯಂಟಿಸಿಮೆಟ್ರಿಕ್. ಇವೆರಡು ಈಕ್ವಲ್ ಆಗಿಲ್ಲ ಅಂದರೆ ಈ ಥರ ಏನೋ ಕಂಡೀಷನ್ ಇದ್ದರೆ ಅದು ಆ್ಯಂಟಿಸಿಮೆಟ್ರಿಕ್. ಫೋರ್ತ್ ಒನ್ ಇಸ್ ಟ್ರಾನ್ಸಿಟಿವ್. ಟ್ರಾನ್ಸಿಟಿವ್ ಏನು? A, B should also belong to R. ನೆಕ್ಸ್ಟ್ B, C ಆಲ್ವೇಸ್ ನೆನ್ಪಿಟ್ಕೋ, ಇಲ್ಲೆರಡು ಬಿನೇ ಇರಬೇಕು. ಸೇಮ್ ನಂಬರ್ ಇದ್ದರೆ ನಿಮಗೆ ಎರಡನ್ನೂ ಕಟ್ ಮಾಡಿ ಇವೆರಡನ್ನೂ ಈಚೆ ತೆಗಿಯೋಕ್ಕಾಗೋದು. ಓಕೆನಾ? ಆರ್ ಶುಡ್ ಗಿವ್ ಯು A, C. ದಿಸ್ ಶುಡ್ ಆಲ್ಸೋ ಬಿ ಇನ್ ಆರ್. ಆರ್ ಇಸ್ ಏನು? ಆರ್ ಅಂದರೆ ಏನು? ಇಷ್ಟು ನೀನು ಮಾಡಿರ್ತೀಯಲ್ಲ ಇವಾಗ ರಿಲೇಷನಲ್ಲಿ, ಇದು 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 ಎಲ್ಲನೂ ಕಂಪೇರ್ ಮಾಡ್ಬಿಟ್ಟು ಬರೀಬೇಕು. ಈ ಥರ ಹೆಂಗೆ ಗೊತ್ತಾ? ಫಸ್ಟು 1, 1, 1 ಹಾಕೋ, ಆಮೇಲೆ 2 ಅದಕ್ಕಿರೋ ಎಲ್ಲ ಇರೋದೆಲ್ಲ ಹಾಕೋ. 1, 1, 1, 1, 2, 1, 3, 1, 4, 2, 2, 1, 2, 2, 2, 3, 2, 4, 3, 1, 3, 2. ಇದು ನೀವು ಮಾಡ್ಕೊಂಡು ಬೇಕಾಗಿಲ್ಲ. ದಿಲ್ ಗಿವ್ ಯು ಇನ್ ಕ್ವಶನ್. ಆ ಕ್ವಶನ್ ನೋಡ್ಕೊಂಡು ಶುಡ್ ಐಡೆಂಟಿಫೈ ಇಫ್ ಇಟ್ಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆರ್ ಆ್ಯಂಟಿಸಿಮೆಟ್ರಿಕ್ ಆರ್ ಟ್ರಾನ್ಸಿಟಿವ್ ಅಂತ. ಐ ವಿಲ್ ಶೇರ್ ಸಮ್ ಕ್ವಶನ್ ಬೇಸ್ಡ್ ಆನ್ ದಿಸ್.